ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣದ ಬ್ಯಾನರ್ ದಂಗಲ್ ಹಿಂಸಾಚಾರದ ಹಾದಿ ಹಿಡಿದಿದೆ. ಶಾಸಕರಾದ ಜನಾರ್ದನ ರೆಡ್ಡಿ ವಿರುದ್ಧ ನಾರಾ ಭರತ್ ರೆಡ್ಡಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಜನಾರ್ದನ್ ರೆಡ್ಡಿ ಓರ್ವ ನೀಚ ರಾಕ್ಷಸ, ಅವನೇ ರೋಡಿಗೆ ಬಂದು ಈ ಗಲಾಟೆಯನ್ನ ಮಾಡಿದ್ದಾನೆ. ನಾವು ಅವನ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ. ಕಾರ್ಯಕ್ರಮ ಹಾಳು ಮಾಡೋದಕ್ಕೆ ಆತ ತನ್ನ ಬೆಂಬಲಿಗರೊಂದಿಗೆ ಸೇರಿ ರಾಕ್ಷಸತನವನ್ನ ಪ್ರದರ್ಶನ ಮಾಡುತ್ತಿದ್ದಾನೆ. ನಾನು ಈ ವಿಚಾರವನ್ನ ಡೈವರ್ಟ್ ಮಾಡಲ್ಲ. ಹಿಂದಿನಿಂದಲೂ ಬಳ್ಳಾರಿಯಲ್ಲಿ ಆತನ ರಾಕ್ಷಸತನ, ನೀಚತನ ನಡೆದುಕೊಂಡೇ ಬರ್ತಾ ಇದೆ. ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಮಾಡೇ ಮಾಡ್ತೇನೆ. ಎಷ್ಟೇ ರಾಕ್ಷಸರು ಅಡ್ಡ ಬಂದರೂ ಕೂಡ ನಾನು ಕಾರ್ಯಕ್ರಮ ಮಾಡ್ತೇನೆ. ಪಕ್ಷದ ರಾಜ್ಯ ನಾಯಕರು, ಹೈಕಮಾಂಡ್, ಡಿ.ಕೆ. ಶಿವಕುಮಾರ್ ನನ್ನ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಿದ್ರು. ನೋಡಿ, ಅವ್ರ ಜೀವನದಲ್ಲಿ ಯಾವತ್ತೂ ನಿಜ ಹೇಳೋರಲ್ಲ. ಅವನು ಜೀವನಮಾನದಲ್ಲಿ ಇಂಥ ಕೆಲಸಗಳೇ ಮಾಡ್ಕೊಂಡು ಬರ್ತಾನೆ. ಅವನಿಗೆ ಹೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ಕೊಂಡು ಹೋಗ್ಬೇಕು. ನಾನು ಇನ್ನೊಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ. ನಿನ್ನೆಯಿಂದ ನಾನು ಮೀಡಿಯಾದಲ್ಲಿ ಜನಾರ್ದನ ರೆಡ್ಡಿ ಮೇಲೆ ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರ್, ಯಾರು ಅವನ ಮನೆ ಮುಂದೆ ಬ್ಯಾನರ್ ಹಾಕ್ತಾರೆ? ಅವ್ನು ನೀಚ. ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡ್ತಾನೆ. ಒಂದು ಮಾಜಿ ಮಂತ್ರಿ ಆದಂಥವನು, ಶಾಸಕ ಇಟ್ಟಂಥವನು, ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನೆ ಅಂದರೆ ಉದ್ದೇಶ ಭರತ್ ರೆಡ್ಡಿ ಊರಲ್ಲಿ ಇರಲಿಲ್ಲ. ಉದ್ದೇಶ ಭರತ್ ರೆಡ್ಡಿ ಆ ನೀಚಂದಿದೇನೋ ಅಂತೇಳಿ ನೀವು ಪೊಲೀಸರು ಇಲ್ಲೇ ಇದ್ದಾರೆ. FIR ಫೈಲ್ ಆಗಿದೆ, ಎಲ್ಲನೂ ತನಿಖೆ ಆಗುತ್ತೆ. ಈಗ ನಾನು ತನಿಖೆಯನ್ನು ಮಾತಾಡಿ ಅದನ್ನ ಯಾಕೆ ನಾನು ಇದು ಮಾಡಬೇಕು, ಬೇರೆ ದಾರಿನ ತಪ್ಪಿಸ್ಬೇಕು? ಈಗ ನಾನೇನು ಮಾತಾಡಿದ್ರೆ ಅವ್ರೇನಂತಾರೆ, ಈ ತನಿಖೆಯನ್ನು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ. ನಾನು ಯಾವುದಕ್ಕೂ ಲೀಗಲ್ ಇಶ್ಯೂಸ್ಗೆ ನಾನು ತಲೆ ಹಾಕಕ್ಕೆ ಹೋಗಲ್ಲ. ಒಂದು ಮಾತು ನ್ಯಾಯ ಏನಿದೆ ಅವ್ನು ತೀರ್ಕೊಂಡಂಥವ್ರಿಗೆ ದೇವರು ಕೊಡ್ತಾನೆ, ನ್ಯಾಯ ದೇವ್ರಿಗೆ ಕೊಡ್ತಾನೆ. ಯಾವನೋ ಬೇರೆ ಊರಿಂದ ಬಂದು ನಮ್ಮ ಬಳ್ಳಾರಿನೇನೋ ಬಯಲಿಸಲು ಸಾಧ್ಯ ಇಲ್ಲ. ನಮ್ಮವರು ಬೇರೆ ಇದ್ದಾರೆ, ಯಾರು ಎಲ್ಲ ಬಂದರೂ ಅವರು ಹೇಳಿದ್ರು ಬೇರೆ ಕಡೆಯಲ್ಲಿ ಯಾರನ್ನೋ ಕರ್ಕೊಂಡು ಆದರೆ ಬಳ್ಳಾರಿ ಜನತೆ ಇಂಥವಕ್ಕೆಲ್ಲ ಹೇಳಿದ್ರು. FIR ಫೈಲ್ ಆಗಿದೆ, 3 FIR ಫೈಲ್ ಆಗಿದೆ. ಅದ್ರ ಪ್ರಕಾರ ಕಾನೂನು ತನ್ನ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಏನು ಇವನು ರಾಕ್ಷಸ ಈ 10-20 ವರ್ಷ ಮಾಡ್ಕೊಂಡು ಬರ್ತಿದ್ನಲ್ಲ, ಅದಕ್ಕೆ ಅಂತ್ಯ ಮಾಡೇ ಮಾಡ್ತಾರೆ. ಅವನದು ಈ ಮೇಜರ್ ಇಶ್ಯೂ ಏನು, ಈ ಮೈನಿಂಗ್ ಇಶ್ಯೂ ಏನಿತ್ತಲ್ಲ, ಈ ಮೈನಿಂಗ್ ಇಶ್ಯೂ ಜನವರಿಯಲ್ಲಿ ನಮ್ಮ ಗಡಿಭಾಗ ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ರಿಪೋರ್ಟ್ ಎಲ್ಲ ಬಂದು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಆಗೋಂಥ ರಿಪೋರ್ಟು ಡೈವರ್ಟ್ ಆಗಬೇಕು, ಮೀಡಿಯಾದಲ್ಲಿ ಅದು ಬರಬಾರ್ದು ಅಂತೇಳಿ ದುರುದ್ದೇಶದಿಂದ, ಅದ್ರ ಜೊತೆಗೆ ಈ ವಾಲ್ಮೀಕಿ ಅರ್ಜುನ ಕಾರ್ಯಕ್ರಮ ನಡೀಬಾರ್ದು ಅಂತೇಳಿ ದುರುದ್ದೇಶ ಮಾಡಿದ್ದಾನೆ. ಅವನಿಗೆ ಶಿಕ್ಷೆ ಆಗೋದು ನಿಜ, ವಾಲ್ಮೀಕಿ ಅರ್ಜುನ ಕಾರ್ಯಕ್ರಮ ಆಗೋದು ನಿಜ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.